ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಾತಾಡ್ತಾ ಇದ್ದೀನಿ 50K ಇನ್ 100 ಡೇಸ್ ಚಾಲೆಂಜ್. 50K ಇನ್ 100 ಡೇಸ್ ಚಾಲೆಂಜ್ ಏನಿದು ಅಂದರೆ ಇದೊಂದು ಇನ್ವೆಸ್ಟ್ಮೆಂಟ್ ಆಗಾದರೂ ಯೂಸ್ ಮಾಡ್ಬೋದು, ಇಲ್ಲ ಏನಾದರೂ ಒಂದು ಡ್ರೀಮು ಫುಲ್ಫಿಲ್ ಮಾಡೋಕ್ಕೆ, ಒಂದು ವೆಕೇಷನ್ ಹೋಗೋಕ್ಕೆ, ಐಫೋನ್ ತೊಗೊಳಕ್ಕೆ, ಗಾಡಿಗೆ, ಡೌನ್ ಪೇಮೆಂಟ್ಗೆ, ಏನಕ್ಕೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಗೋಲ್ಡ್ ಕೂಡ ತಗೋಬೋದು. ಸೊ ಇದು ಬಂದು ಚಾಲೆಂಜು ಬಿಸ್ನೆಸ್ ಅವ್ರಿಗೆ, ಲೈಕ್ ಸ್ಮಾಲ್ ಬಿಸ್ನೆಸ್, ಒಂದು ಪಾನಿಪುರಿ ಅಂಗಡಿಯಿಂದ ದೊಡ್ಡ ಅಂಗಡಿ, ಒಂದು ಗ್ರಾಸರಿ ಸ್ಟೋರ್, ವೆಜಿಟೇಬಲ್ ಸ್ಟೋರ್ ತನಕನೂ ಯಾರು ಬೇಕಾದರೂ ಮಾಡ್ಬೋದು. ನಿಮ್ಮದೊಂದು ಬಿಸ್ನೆಸ್ ಇದೆಯಾ, ನಿಮಗೆ ಇನ್ವೆಸ್ಟ್ಮೆಂಟ್ ಬೇಕಾ, ಜಸ್ಟ್ ಈ ಚಾಲೆಂಜ್ ಮಾಡಿ. 100 ಡೇಸಲ್ಲಿ ನಿಮ್ಮ ಹತ್ರ 50,000 ಇನ್ವೆಸ್ಟ್ಮೆಂಟ್ ಇರುತ್ತೆ. 50,000 ರೂಪಾಯಿ ನೀವು ಸೇವ್ ಮಾಡಿರ್ತೀರ. ಎಸ್, ಇದು ಸೇವಿಂಗ್ ಬಗ್ಗೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ, ಅಷ್ಟು ದುಡಿಬೋದು, ಇಷ್ಟು ದುಡಿಬೋದು, ಟ್ರೇಡಿಂಗ್ ಮಾಡಿ, ಇನ್ವೆಸ್ಟ್ ಮಾಡಿ, ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಎಲ್ಲ ಅಂತ. ಓಕೆ, ಅದೆಲ್ಲ ತಪ್ಪಲ್ಲ, ಮಾಡ್ಬೋದು. ಬಟ್ ಮೈನ್ ಇಂಪಾರ್ಟೆಂಟ್ ಬಂದು ನೀವೆಷ್ಟೇ ದುಡಿದ್ರೂ ಸೇವಿಂಗ್ಸ್ ಮಾಡಿಲ್ಲ ಅಂದರೆ ನಿಮ್ಮ ಹತ್ರ ಏನೂ ದುಡ್ಡು ಉಳಿಯಲ್ಲ. ಸೊ ಇವತ್ತು ನಾನು ಮಾತಾಡ್ತಾ ಇದ್ದೀನಿ 50K ಇನ್ 100 ಡೇಸ್ ಚಾಲೆಂಜ್ ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್ ನೋಡಿ, 50K ಇನ್ 100 ಡೇಸ್ ಹೆಂಗೆ. ಡೇ ಒನ್ 10 rupees. ಡೇ 2 20 rupees. ಡೇ 3 30 rupees. ಕಷ್ಟನಾ? ಫುಲ್ ಈಸಿ ಅಲ್ವಾ? 10 ರೂಪಾಯಿ ಎತ್ತಿಡೋಕ್ಕಾಗಲ್ವೇನ್ರಿ? ದಿನಕ್ಕೆ 2,000 3,000, ದಿನಕ್ಕೆ 1,000 ದುಡಿತಾ ಇದ್ದೀರಾ. 10 ರೂಪಾಯಿ ಸೈಡ್ಗೆ ಎತ್ತಿಡ್ಬೋದು. ಒಂದು ಸಿಗರೇಟ್ ಹೊಡಿದ್ರೆ 10 ರೂಪಾಯಿ ಹೋಗ್ಬಿಡುತ್ತೆ, ಒಂದು ಟೀ ಕುಡಿದ್ರೆ 10 ರೂಪಾಯಿ ಹೋಗ್ಬಿಡುತ್ತೆ. ಹಾಗೆ ಸೆಕೆಂಡ್ ಡೇ 10 + 10 20 ಅಲ್ಲ, 10 rupees ಫಸ್ಟ್ ಡೇ ಎತ್ತಿಟ್ರೆ ನೆಕ್ಸ್ಟ್ ಡೇ 10 + 10 ಅಲ್ಲ, ನೀವು ಫಸ್ಟ್ ಡೇ 10 ಪ್ಲಸ್ ನೆಕ್ಸ್ಟ್ ಡೇ 20, 10 + 20 30 rupees ಆಗಿರುತ್ತೆ. ನೆಕ್ಸ್ಟ್ ಡೇ 30 rupees ಎತ್ತಿಡಬೇಕು. ಸೊ 30 ಪ್ಲಸ್ ಫಸ್ಟ್ ಹಳೇದು 30, ಟೋಟಲ್ 60 rupees. ಡೇ 4 ನೀವು 40 rupees ಎತ್ತಿಡ್ತೀರಾ, ಆವಾಗ ಹಳೇದು 60 rupees. ಡೇ 1 2 3ದು 60 rupees ಪ್ಲಸ್ 40 rupees, ಟೋಟಲ್ ನಿಮ್ಮ ಹತ್ರ 100 rupees. ಜಸ್ಟ್ 4 ಡೇಸ್ಗೆ ನಿಮ್ಮ ಹತ್ರ 100 rupees ಇರುತ್ತೆ. ಹಾಗೆ ಡೇ 5 50 rupees, ಡೇ 6 60 rupees. ಹೋಗ್ತಾ ಡೇ 10 100 rupees. ಹೀಗೆ ಡೇ 11 110 rupees. ಸೇಮ್ ಡೇ 1 10 rupees, ಡೇ 2 20 rupees, ಡೇ 3 30 rupees, ಡೇ 4 40 rupees, ಡೇ 5 50 rupees, ಡೇ 6 60 rupees. ಸೇಮ್ ಬಂದರೆ ಡೇ 10 100 rupees. ಸಿಂಪಲ್ ಬೇಸಿಕ್ ನಾಲೆಡ್ಜ್ ರೀ ಇದು, ಕಾಮನ್ ಸೆನ್ಸ್, ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಡೇ 51ಗೆ ಎಷ್ಟಾಗುತ್ತೆ? 510 rupees ಅಷ್ಟೇ. ನೋಡಿ, ನಿಮಗೆ ಗೊತ್ತಾಗೋಯ್ತು, ಇದೇನು ರಾಕೆಟ್ ಸೈನ್ಸ್ ಅಲ್ಲ, ಸಿಂಪಲ್ ಬೇಸಿಕ್ಕು ಕಾಮನ್ ಸೆನ್ಸು. ಹೀಗೆ ನೀವು ಮಾಡಿದ್ರೆ ಡೇ 100ಗೆ ನೀವು 1000 rupees ಹಾಕಿರ್ತೀರ. ಡೇ 100ಗೆ 1000 rupees ಹಾಕಿದಾಗ ಎಷ್ಟು ನಿಮ್ಮ ಹತ್ರ ಟೋಟಲ್ ಇರುತ್ತೆ? 50,000 rupees ಇರುತ್ತೆ. 100 ಡೇಸ್ ಅಂದರೆ ಎಷ್ಟು? ಜಸ್ಟ್ 3 months. ಸೊ 3 ತಿಂಗಳಲ್ಲಿ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದು. ಇವನೇನಪ್ಪ 50,000 ರೂಪಾಯಿ ಇಷ್ಟು ಸಿಂಪಲಾಗಿ ಹೇಳ್ಬಿಟ್ಟ ಅನ್ಕೊತಾ ಇದ್ದೀರಾ? ಹೌದು, ನಿಜ, ಇಷ್ಟು ಸಿಂಪಲ್ಲೇನೆ. ಹೆಂಗೆ ತೋರಿಸ್ತೀನಿ ನೋಡಿ. ಡೇ 1 2 3 4 5 6 7 8 9 10. ಡೇ 10ಗೆ 100, ಹಾಗೆ ಬಂದರೆ 200. ಡೇ 20ಗೆ, ಡೇ 30ಗೆ 300, ಡೇ 40ಗೆ 400. ಬರೀ ಇಷ್ಟಲ್ಲ ರೀ, ಡೇ 31 310 ಹಾಕಿರ್ತೀರ, ಡೇ 32 320 ಹಾಕಿರ್ತೀರ. ಹಾಗೆ ಬಂದರೆ ಲಾಸ್ಟ್ ಡೇ ನೀವು 1000 rupees. 1000 rupees ನೀವು ಹಾಕಿದ ದಿನ ನೋಡಿ 990.
₹1000 ನೀವು ಹಾಕಿದ್ದ ದಿನ ನಿಮ್ಮ ಹತ್ರ 50,000 ದುಡ್ಡಿರುತ್ತೆ. 50,000 ನೀವು ಸಾಲ ಮಾಡ್ತೀರಾ, ಒಂದು ವರ್ಷ ಬಡ್ಡಿ ಕಟ್ತೀರಾ, ಚೀಟಿ ಮಾಡ್ತೀರಾ. ಚೀಟಿ ಎಲ್ಲರಿಗೂ ಗೊತ್ತಿರೋದೆ, 20 ಮಂತ್ಸ್ ನೀವು ₹2,500 ದುಡ್ಡು ಕಟ್ತೀರಾ. ಅದೇ ನೀವು ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಿಲ್ದಂಗೆ ಜಸ್ಟ್ ಸೇವಿಂಗ್ಸು, ನೀವು ಖರ್ಚು ನಾರ್ಮಲ್ ಡೈಲಿ ಏನು ಇನ್ವೆಸ್ಟ್ ಮಾಡ್ತಿದ್ದೀರಾ ಆ ಇನ್ವೆಸ್ಟ್ಮೆಂಟು, ಡೈಲಿ ಖರ್ಚು, ನಿಮ್ಮ ವಗೇರ ಎಲ್ಲ ನೋಡಿಕೊಂಡು ಜಸ್ಟ್ 100 ಡೇಸಲ್ಲಿ ₹50,000 ನೀವು ಸೇವ್ ಮಾಡಿರ್ಬೋದು. ನೀವು ಇದನ್ನು ನೀವು ಮಾಡಿರ್ತೀರಾ ಅಂದರೆ ₹50,000 ನಿಮ್ಮ ಹತ್ರ ಸೇವಿಂಗ್ ಮನಿ ಎಲ್ಲ ಮಾಡಿನೂ ನಿಮ್ಮ ಹತ್ರ ಉಳಿದಿರುತ್ತೆ. ಆ ₹50,000 ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತು. ಇವಾಗ 50,000 100 ದಿನದಲ್ಲಿ ಹೇಗೆ ಮಾಡೋದು ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ. ಹೇಗೆ ಮಾಡೋದು, ಯಾಕೆ ಮಾಡಬೇಕು ಅಂದರೆ ನಿಮಗೆ ಬಿಡ್ತೀನಿ. ₹50,000 ನೀವೇನು ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಏನು ಬೇಕಾದರೂ ಮಾಡಿ, ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋತೀರಾ, ಒಂದು ಡ್ರೀಮ್ ಮೊಬೈಲ್ ತೊಗೊತೀರಾ, ಇಲ್ಲ ಒಂದು ಡ್ರೀಮ್ ವೆಕೇಷನ್ಗೆ ಹೋಗ್ತೀರಾ, ಏನು ಬೇಕಾದರೂ ನೀವು ಮಾಡ್ಬೋದು. ಲವ್ಡ್ ಒನ್ಸ್ಗೆ, ನಿಮ್ಮ ಅಪ್ಪ ಅಮ್ಮಂಗೆ, ನಿಮ್ಮ ವೈಫ್ಗೆ, ನಿಮ್ಮ ಗರ್ಲ್ ಫ್ರೆಂಡ್ಗೆ, ಬಾಯ್ ಫ್ರೆಂಡ್ಗೆ, ಹಸ್ಬೆಂಡ್ಗೆ, ಮಕ್ಕಳಿಗೆ ಏನಾರು ಗಿಫ್ಟ್ ಕೊಡ್ತೀರಾ, ಅಣ್ಣ ತಮ್ಮಂಗೆ, ಯಾರಿಗೇನು ಬೇಕಾದರೂ ಮಾಡ್ಬೋದು. ಇದನ್ನು ಈಸಿಯಾಗಿ ಹೆಂಗೆ ಮಾಡೋದು, ಲೈಕ್ ಎಲ್ಲರಿಗೂ ಮಾಡ್ತಾಯಿದ್ದೀವಿ, ನಮಗೋಸ್ಕರನೂ ನಾವು ಮಾಡ್ತಾ ಇರೋದಲ್ವಾ. ಈಸಿಯಾಗಿ ಹೆಂಗೆ ಮಾಡೋದು ಅಂದರೆ ಜಸ್ಟ್ ಸಿಂಪಲ್. ಎವ್ರಿ 10 ಡೇಸ್ಗೆ ಒಂದು ರಿವಾರ್ಡ್ ಥರ ಇಟ್ಕೊಳ್ಳಿ. ಅಂದರೆ ಎವ್ರಿ 10 ಡೇಸ್ ಆಗ್ತಿದ್ದಂಗೆ ಆ ದುಡ್ಡನ್ನ ನೀವು ಎಣಿಸಿ ಕೌಂಟ್ ಮಾಡಿ, ನಾನಿಷ್ಟು ಮಾಡಿದ್ದೀನಿ ಅಂತ ನಮಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಆ ರಿವಾರ್ಡ್ಸ್ ಇದೆಯಲ್ಲ, ಎವ್ರಿ 10 ಡೇಸ್ಗೆ ಆ ರಿವಾರ್ಡು ನೀವು ಫಸ್ಟ್ 10 ಡೇಸ್ಗೆ ಫಸ್ಟ್ ರಿವಾರ್ಡ್ ಇಟ್ಕೊಳ್ಳಿ. ₹550 ಕೌಂಟ್ ಮಾಡಿ, ಫಸ್ಟು ಸ್ಟೇಜ್ ನೀವು ಪಾಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. ನೆಕ್ಸ್ಟ್ 10 ಡೇಸ್ ಆಗ್ತಿದ್ದಂಗೆ ₹1,550 ಸೇರಿರುತ್ತೆ. ನೀವು ಫಸ್ಟ್ 10 ಡೇಸ್ ದುಡ್ಡು ಎಣಿಸಿದಾಗ ನಿಮ್ಮ ಹತ್ರ ₹550 ಸೇರಿರುತ್ತೆ. ನೆಕ್ಸ್ಟ್ 10 ಡೇಸ್ ದುಡ್ಡು ಎಣಿಸಿದಾಗ $1,550 ಸೇರಿರುತ್ತೆ. ಥರ್ಡ್ 10 ಡೇಸ್ ನೀವು ದುಡ್ಡು ಎಣಿಸಿದಾಗ $2,550 ಸೇರಿರುತ್ತೆ. ಹೆಂಗಿದೆ ನೋಡಿ, ಫಸ್ಟ್ 10 ದಿನ ₹550 ಎಣಿಸಿರ್ತೀರ. ಅಪ್ಪ ₹500 ನಾನು ಸೇರಿಸಿದ್ದೀನಲ್ಲ ಅಂತ ನಿಮಗೆ ಖುಷಿ ಆಗುತ್ತೆ. ಅದೇ ನೆಕ್ಸ್ಟ್ 10 ದಿನ ಸೇರಿಸಿ ಚಾಲೆಂಜ್ ನೀವು ಮುಗಿಸಿ ಕೌಂಟ್ ಮಾಡಿದಾಗ ₹1,550 $1,550 ಇದ್ದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ? 10 ದಿನದಲ್ಲಿ ₹1,550 ನಾನು ಸೇವ್ ಮಾಡಿದ್ದೀನಲ್ಲ ಅಂತ ನಿಮಗೆ ಎಷ್ಟು ಖುಷಿ ಆಗುತ್ತೆ. ಅದು ನಿಮ್ಮ ಸೆಕೆಂಡ್ ರಿವಾರ್ಡ್. ಹಾಗೆ ಬಂದರೆ ಥರ್ಡ್ ಡೇ ನಿಮಗೆ ಥರ್ಡ್ ಚಾಲೆಂಜ್ 30 ಡೇಸ್ ಆದಮೇಲೆ $2,550, 40 ಡೇಸ್ ಆದಮೇಲೆ $3,550, 50 ಡೇಸ್ ಆದಮೇಲೆ $4,550, 60 ಡೇಸ್ ಆದಮೇಲೆ $5,550, 70 ಡೇಸ್ ಆದಮೇಲೆ $6,550, 80 ಡೇಸ್ ಆದಮೇಲೆ $7,550, 90 ಡೇಸ್ ಆದಮೇಲೆ $8,550. ಹೆಂಗಿದೆ ನೋಡಿ, 81 to 90 10 ದಿನದಲ್ಲಿ, ಈ ಫಸ್ಟ್ 10 ದಿನದಲ್ಲಿ 550 ಸೇವ್ ಮಾಡಿರೋದು ನೀವೇ. ಈ ಲಾಸ್ಟ್ 81 90 ಡೇಸ್, 81 to 90 ಅಂದರೆ ಈ 10 ದಿನದಲ್ಲಿ $8,550, $8,550 ಸೇವ್ ಮಾಡಿರೋದು ನೀವೇ. ಎಷ್ಟು ಸಿಂಪಲ್ ಆಗಿದೆ, ನಿಮಗೆ ಗೊತ್ತೇ ಆಗಲ್ಲ, ಹಂಗೆ ಸೇವ್ ಮಾಡಿರ್ತೀರ. 91 to ಲಾಸ್ಟ್ 100 ಡೇಸ್ $9,550 ನೀವು ಸೇವ್ ಮಾಡಿರ್ತೀರ. ಇವನೇನು 50,000 ಹೇಳ್ದ, 550 ಓಕೆ, 1,550 ಓಕೆ, ಲಾಸ್ಟು 1000 ಡೇಸ್ 100th ಡೇ ₹1,000 ಹಾಕಿದ್ಮೇಲೆ 9,550 ಹೇಳ್ತಾ ಇದ್ದಾನಲ್ಲ. ಇದೆಂಗೆ ಅಂದರೆ ಇಷ್ಟನ್ನು ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಬರುತ್ತಲ್ಲ, ಅದೇ ₹50,000. ಡೇ 10ನಿಂದ ಡೇ 100 10 ಚಾಲೆಂಜಸ್ ಅಂದರೆ 10 ಚೆಕ್ ಪಾಯಿಂಟ್ಸ್ ಅಂತ ಅನ್ಕೋಬೋದು. 100 ಡೇಸ್ ಚಾಲೆಂಜಲ್ಲಿ 10 ಚೆಕ್ ಪಾಯಿಂಟ್ಸು, 10 ಲೆವೆಲ್ಸು ನೀವು ಪಾಸ್ ಮಾಡಿದ್ದೀರಾ ಅಂದರೆ 10th ಚೆಕ್ ಪಾಯಿಂಟಲ್ಲಿ $9,550 ಸೇರಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಇದೇನಿದು 50,000 ಹೇಳ್ದ, 550 ಹೇಳ್ತಾ ಇದ್ದಾನೆ, 1,550 ಓಕೆ, 2,050, ಲಾಸ್ಟಲ್ಲಿ 9,550 ಇರುತ್ತೆ. ಬಟ್ ಇವನು 50,000 ಹೇಳ್ತಾ ಇದ್ದಾನೆ.
ಇಷ್ಟನ್ನು ನೀವು ಆ್ಯಡ್ ಮಾಡಿದ್ರೆ ಲಾಸ್ಟಲ್ಲಿ ನಿಮ್ಮ ಹತ್ರ ಅಮೌಂಟ್ ಇರುತ್ತೆ 50,500 ರುಪೀಸ್. ಎಸ್, 50,000 ಅಲ್ಲ ರೀ, 500 ರೂಪಾಯಿ ಎಕ್ಸ್ಟ್ರಾ ಇದೆ ಬಿರಿಯಾನಿ ತಿಂಡಿ. ಮಜಾ ಮಾಡಿ, ಒಂದು 2 ಬಿಯರ್ ತಗೊಳ್ಳಿ, ಒಂದು ಬಿರಿಯಾನಿ ತಗೊಳ್ಳಿ, ಖುಷಿಯಾಗಿ ಎಂಜಾಯ್ ಮಾಡೋಣ ಅಲ್ವಾ. ಹೆಂಗಿದೆ ನೋಡಿ, ಡೇ 1ಇಂದ ಡೇ 100, 10 ರೂಪಾಯಿಂದ 1000 ರೂಪಾಯಿ ಬರೋಷ್ಟರಲ್ಲಿ ನಿಮ್ಮ ಹತ್ರ 50,000 ಸೇರಿರುತ್ತೆ. ಅದು ಜಸ್ಟ್ ಇನ್ 1, 2, 3 ಮಂತ್ಸ್. ಸೊ ಬನ್ನಿ, ಸೇವ್ ಮಾಡೋಣ. ಇನ್ವೆಸ್ಟ್ಮೆಂಟ್ಗೋಸ್ಕರನೋ ಏನಕ್ಕಾದ್ರೂ ಸೇವ್ ಮಾಡೋಣ, ನಾವು ದುಡ್ಡು ಮಾಡೋಣ. 50,000 ರೂಪಾಯಿ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಡೇ 1ಇಂದ. ನನ್ನ ಜೊತೆ ಸೇರಿ ಯಾರ್ಯಾರು ಬರ್ತೀರಾ, ಯಾರ್ಯಾರು ಲಾಸ್ಟು 100th ಡೇಗೆ ಯಾರ್ಯಾರ ಹತ್ರ 50,000 ರೂಪಾಯಿ ಇರುತ್ತೆ ಇವತ್ತಿಂದ ನೋಡೋಣ, ಬನ್ನಿ.